ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 122ರಲ್ಲಿ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಫುಲ್ ಹಾಟ್ ಸುದ್ದಿಗಳನ್ನ ತಗೊಂಡು ನಿಮ್ಮ ಮುಂದೆ ಹಾಜರಾಗಿದ್ವಿ. ನಾವು ಪ್ರತಿ ಟೆಕ್ ನ್ಯೂಸ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ನಿಮ್ಮ ಮುಂದೆ ತಗೊಂಡು ಬರ್ತಿರ್ತೀವಿ. ಸೊ ಇವತ್ತಿನ ಸ್ಪೆಷಲ್ ಕ್ವಶನ್ ಏನಪ್ಪಾ ಅಂತಂದ್ರೆ, ನೀವು ದಿನಾಲು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗಳನ್ನ ಎಷ್ಟು ಟೈಮ್ ನೋಡ್ತಿದ್ದೀರಾ, ಮತ್ತೆ ನಿಮ್ಗೆ ಇಲ್ಲಿ ಜೆನ್ಯೂನ್ ಕಂಟೆಂಟ್ ಸಿಗ್ತಾ ಇದೆಯಾ ಅಥವಾ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೆ, ತುಂಬಾ ಅಡಿಕ್ಟ್ ಆಗಿದ್ವಿ, ಈ ರೀತಿ ಏನೇ ನಿಮಗೆ ರಿಲೇಟೆಡ್ ಕ್ವಶನ್ಸ್ ಇರಲಿ ಅಥವಾ ಸಜೆಷನ್ಸ್ಗಳನ್ನ ದಯವಿಟ್ಟು ಕಮೆಂಟಲ್ಲಿ ಮಾಡಿ. ಇದ್ರ ಬಗ್ಗೆ ನಾನು ಒಂದು ಡೆಡಿಕೇಟೆಡ್ ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ. ಈ ಅಡಿಕ್ಷನ್ನ ಹೇಗೆ ಕಿಲ್ ಮಾಡೋದು, ಮತ್ತೆ ಲೈಕ್ ಯಾವ ರೀತಿ ಶಾರ್ಟ್ ಪ್ಲಾಟ್ಫಾರ್ಮ್ಸ್ಗಳು ಕೆಲಸ ಮಾಡ್ತಾ ಇದೆ, ಕ್ರಿಯೇಟರ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ತಗೊಂಡು ಬರ್ತೀನಿ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿದ್ರಿಂದ ತುಂಬ ಅಂದರೆ ತುಂಬ ಸಹಾಯವಾಗುತ್ತೆ. ಸೊ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ಗೆ ಹೋದ್ವಿಯಪ್ಪ ಅಂತಂದರೆ, ಆಬ್ವಿಯಸ್ಲಾಗಿ ಆಂಡ್ರಾಯ್ಡ್ 15 ರೋಲ್ಔಟ್ ಆಗಿದೆ. ಆಬ್ವಿಯಸ್ಲಿ ಇದು ರೋಲ್ಔಟ್ ಆದ ತಕ್ಷಣ ಮೊಟ್ಟ ಮೊದಲು ಎಲ್ಲ ಗೂಗಲ್ ಸೀರೀಸ್ ಫೋನ್ಸ್ಗಳಿಗೆ ಮಾತ್ರ ಬರುತ್ತೆ. ಒಟ್ಟಾರೆ 15 ಫೋನ್ಸ್ಗಳಿಗೆ ಆಂಡ್ರಾಯ್ಡ್ 15 ಮಾತ್ರ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಗೂಗಲ್ ಪಿಕ್ಸೆಲ್ 6 ಸೀರೀಸ್ ಹಿಡ್ಕೊಂಡು ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಏನಿದೆ, ಆಲ್ಮೋಸ್ಟ್ 15 ಫೋನ್ಸ್ಗಳಿದೆ. ಎಲ್ಲ ಫೋನ್ಸ್ಗಳಿಗೆ ಈ ಆಫೀಸಿಯಲ್ ಅಪ್ಡೇಟ್ ಸಿಗ್ತಾ ಇದೆ. ಇನ್ನು ಇದರಲ್ಲಿ ಏನೆಲ್ಲ ಚೇಂಜಸ್ ಆಗಿದೆಪ್ಪ ಅಂತ ಕೇಳಿದ್ರೆ, ಮೊದಲಾಗಿ ಈ ಸ್ಮೂತರ್ ಆನಿಮೇಷನ್ ಆಗಿರಲಿ ಮತ್ತು ಈ ಆ್ಯಪ್ ಆಪ್ಟಿಮೈಸೇಷನ್ ಆಗಿರಲಿ, ಸ್ಕ್ರೀನ್ ರೆಕಾರ್ಡಿಂಗ್ ಆಗಿರಲಿ ಮತ್ತು ಪ್ರೈವೇಟ್ ಸ್ಪೇಸ್, ಇನ್ನಿತರ 15 ಲ್ಯಾಂಗ್ವೇಜಸ್ಗಳು ಮತ್ತು ಇನ್ನಿತರ ತುಂಬ ಅಪ್ಡೇಟ್ಸ್ಗಳೊಂದಿಗೆ ಈ ಆಂಡ್ರಾಯ್ಡ್ 15 ತೊಗೊಂಡ್ಬಂದಿದ್ದಾರೆ. ಇಷ್ಟೇ ಇಲ್ಲದೆ ನಿಮಗೆ ಮೋಟೋರೋಲಾ ಫೋನ್ ಯೂಸ್ ಮಾಡ್ತೀರಿ ಅಂದರೆ, ಎಡ್ಜ್ 50 ಫ್ಯೂಷನ್ ಯೂಸ್ ಮಾಡ್ತೀರಿ ಅಂದರೆ ನಿಮಗೆ ಬೇಟಾ ವರ್ಷನ್ ಇದು ಕೂಡ ರೋಲ್ಔಟ್ ಆಗಿದೆ. ಇಲ್ಲಿ ಮೋಟೋ ಹೇಳಿದ್ರ ಪ್ರಕಾರ ಇವರು ಕೂಡ 10-12 ಫೋನ್ಸ್ಗಳ ಲಿಸ್ಟನ್ನು ಏನೋ ಬಿಟ್ಟಿದ್ದಾರೆ. ಇದಕ್ಕೆ ಸ್ವಲ್ಪ ದಿನಗಳಲ್ಲೇ ಇದಕ್ಕೂ ಕೂಡ ಆಫೀಷಿಯಲ್ ಆಗಿ ಗೂಗಲ್ ಹತ್ರ ಇದಕ್ಕೆ ಅಪ್ಡೇಟ್ ಬರಲಿದೆ. ಸೊ ಮೋಟೋರೋಲಾ ಫೋನ್ ಯೂಸ್ ಮಾಡೋರಿಗೆ ಈ ಅಪ್ಡೇಟ್ ಮೊದಲು ಸಿಗುತ್ತೆ, ಆಮೇಲೆ ಉಳಿದ ಫೋನ್ಸ್ಗಳು ಕೂಡ ಬರುತ್ತೆ. ಸೊ ಡೆಫಿನೆಟ್ಲಿ ಆಂಡ್ರಾಯ್ಡ್ 15 ಅಪ್ಡೇಟ್ ಮಾಡೋದ್ರಿಂದ ಲೈಕ್ ನಿಮಗೆ ಗ್ರೀನ್ ಲೈನ್ ಬರುತ್ತೆ, ಆ ರೀತಿ ಯಾವುದೇ ಇಶ್ಯೂಗಳಿಲ್ಲ. ನೀವು ಇಲ್ಲಿ ಆರಾಮಾಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ಬೀಟಾ ವರ್ಷನ್ನ ಬಿಟ್ಟು ಆಫೀಸಲ್ಲಿ ಯಾವ ಸಿಗುತ್ತೆ ನೋಡಿ, ಆವಾಗ ಮಾಡಿದ್ರೆ ಬೆಸ್ಟ್. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ರಿಯಲ್ಮಿ ಕಡೆಯಿಂದ. ರಿಯಲ್ಮಿ GT7 ಸೀರೀಸಲ್ಲಿ ಇದು IP68 ಮತ್ತು IP69 ಒಳಗೊಂಡು ಬರುತ್ತೆ. ಸೈಡ್ ಬೈ ಈ ವಿಡಿಯೋ ನೋಡ್ಕೋಬಹುದು ನೀವು. ಇಲ್ಲಿ ಈ ಫೋನ್ನ ಅನ್ಬಾಕ್ಸ್ ಮಾಡೋಕ್ಕೆ ಡೈರೆಕ್ಟ್ಲಿ ಇವರು ಸ್ವಿಮ್ಮಿಂಗ್ ಪೂಲ್ಗೆ ಇಳಿದು ಇದನ್ನು ಅನ್ಬಾಕ್ಸ್ ಮಾಡ್ತಿದ್ದಾರೆ. ಸೊ IP69 ಗ್ರೇಟ್ ಥಿಂಗ್ ಅಂತ ಹೋದ್, ಬಟ್ ಫ್ಲಾಗ್ಶಿಪ್ ಫೋನ್ ಏನಂದರೆ ಆಬ್ವಿಯಸ್ಲಿ 50-60 ರೂಪಾಯಿ ಇರುತ್ತೆ. ಸೊ ಇದರಲ್ಲಿ ಇದೇನು ದೊಡ್ಡ ವಿಶೇಷ ಅಲ್ಲ. ಬಟ್ ಬಾಕಿ ಇದು ಡೈಮೆನ್ಸಿಟಿ ಈ 9400 ತೊಗೊಂಡು ಬರ್ತಾ ಅಥವಾ ಈ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ತೊಗೊಂಡು ಬರ್ತಾ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಈ ಫೋನ್ ಫುಲ್ ಪವರ್ಫುಲ್ಲಿ ಗ್ಲೋಬಲಿ ಲಾಂಚ್ ಆಗುತ್ತೆ, ಆಮೇಲೆ ಭಾರತದಲ್ಲಿ ಕೂಡ ಈ ಸ್ಮಾರ್ಟ್ ಫೋನ್ ಆದಷ್ಟು ಬೇಗ ಬರುತ್ತೆ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇಸೋದು ಆಫೀಸ್ಲಾಗಿ ಸ್ಯಾಮ್ಸಂಗ್ನ ಸ್ಮಾರ್ಟ್ ರಿಂಗ್ ಗ್ಲೋಬಲಿ ಒಂದು 15-20 ದಿವಸಗಳಿಂದ ಲಾಂಚ್ ಆಗಿದೆ. ಇವಾಗ ಇದು ಭಾರತದಲ್ಲಿ ಕೂಡ ಪ್ರೀ ರಿಸರ್ವ್ ಒಂದಿಗೆ ಎಂಟ್ರಿ ಕೊಟ್ಟಿದೆ. ಇದು 2,000 ರೂಪಾಯಿ ಕೊಟ್ಟು ನೀವು ಪ್ರೀ ರಿಸರ್ವ್ ಮಾಡ್ಕೊಂಡ್ರಿ ಅಂತಂದರೆ 5,000 ರೂಪಾಯಿ ಬೆಲೆ ಅಂತ ವೈರ್ಲೆಸ್ ಚಾರ್ಜಿಂಗ್ ಇದನ್ನ ಚಾರ್ಜ್ ಮಾಡೋಕ್ಕೆ, ರಿಂಗ್ ಚಾರ್ಜ್ ಮಾಡೋಕ್ಕೆ ವೈರ್ಲೆಸ್ ಚಾರ್ಜಸ್ನ ಫ್ರೀ ಆಗಿ ಕೊಟ್ಟಿದ್ದಾರಂತೆ. ನನ್ನ ಪ್ರಕಾರ ಇದು 35 ಹಿಡ್ಕೊಂಡು 40,000 ರೂಪಾಯಿಗೆ ಲಾಂಚ್ ಆಗಲಿದೆ. ಇದರಲ್ಲಿ 24/7 ಇದು ನಿಮ್ಮ ಹಾರ್ಟ್ ರೇಟ್ ಮತ್ತು ಹೆಲ್ತ್ನ ಟ್ರ್ಯಾಕ್ ಮಾಡುತ್ತೆ. ಇನ್ನಿತರ ನಿಮಗೆ ಏನಾದರೂ ಬಾಡಿ ಸ್ಪೆಸಿಫಿಕ್ ಆಗಿ ಪಾರ್ಟ್ಸ್ಗಳೇನಾದರೂ ಡ್ಯಾಮೇಜ್ ಆಗಿತ್ತು, ಅದರಲ್ಲಿ ಕೂಡ ಏನೋ ಆ್ಯಪ್ಸಲ್ಲಿ ತುಂಬ ಫೀಚರ್ಸ್ಗಳಿದೆ ಅಂತೆ. ಇಷ್ಟಲ್ಲೇ IP67, 68 ಫೀಚರ್ಸ್ನ ಒಳಗೊಂಡು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸೈಜಲ್ಲಿ ಬರುತ್ತೆ, ಡಿಫ್ರೆಂಟ್ ಕ್ವಾಲಿಟಿನಲ್ಲಿ ಬರುತ್ತೆ ಮತ್ತು ಮೇನ್ಲಿ ಇದಿರುವಂಥ ಸೆನ್ಸರ್ಸ್ಗಳು ತುಂಬ ಪ್ರೀಮಿಯಮ್ ಇದೆ ಮತ್ತು ಫ್ಲಾಗ್ಶಿಪ್ 35-40 ರೂಪಾಯಿ ಕೊಡ್ತಿದ್ದಾರೆ. ಆಬ್ವಿಯಸ್ಲಿ ಸೆನ್ಸರ್ಗಳು ಬೇಕು ಮತ್ತು ಅಷ್ಟೊಂದು ಆಕ್ಯುರೇಟ್ ಆಗಿ ಮಾರ್ಕೆಟ್ಲಿ ಆ್ಯಪಲ್ ವಾಚು ಕೂಡ ನಿಮ್ಮ ಹಾರ್ಟ್ ರೇಟ್ನ ಟ್ರ್ಯಾಕ್ ಮಾಡಲ್ಲ. ಸೊ ಇದೇನು ದೊಡ್ಡ ವಿಷಯ ಅಲ್ಲ. ಬಟ್ ಓಕೆ, ಚಿಕ್ಕ ಸೆನ್ಸರಲ್ಲಿ ನಾವು ಚಿಕ್ಕ ಪ್ರಾಡಕ್ಟಲ್ಲಿ ಒಳ್ಳೆ ಟೆಕ್ನಾಲಜಿ ನೋಡ್ತೀವಿ ಅಂದರೆ ನೋಡೋಣ. ಹೋಪ್ಫುಲಿ ಇದನ್ನು ಸ್ಯಾಮ್ಸಂಗ್ ಅವ್ರು ಕಳಿಸಿರಪ್ಪ ಅಂತಂದರೆ ಇದ್ರ ಕೂಡ ಅನ್ಬಾಕ್ಸಿಂಗ್ ನೋಡಕ್ಕೆ ಸಿಗುತ್ತೆ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ವಿವೋ ಕಡೆಯಿಂದ ವಿವೋ X100 ಸೀರೀಸಲ್ಲಿ ಒಟ್ಟಾರೆ 3 ಫೋನ್ಸ್ಗಳು ಲಾಂಚ್ ಮಾಡಿದರೆ. ಪ್ರತಿ ವರ್ಷ ಇವರು 2 ಸೀರೀಸ್ಗಳಿತ್ತು. ಈ ಸರ್ತಿ ಈ ವಿವೋ X200, X200 Pro ಮತ್ತೊಂದು X200 Pro ಮಿನಿ ಅಂತ, ಇದ್ಯಾವುದು ವೇರಿಯಂಟ್ ಗೊತ್ತಿಲ್ಲ, ಬಟ್ ಇದರ ಸೈಜ್ ಸ್ವಲ್ಪ ಚಿಕ್ಕದಾಗಲಿದೆ. ಸೊ ಆಫೀಷಿಯಲ್ ಆಗಿ ಕೆಲವರ ಪ್ರಕಾರ ಇಲ್ಲಿ ಡೈಮೆನ್ಸಿಟಿ 9400 ಈ 3 ಫೋನ್ಸ್ಗಳಲ್ಲಿ ಸೇಮ್ ಚಿಪ್ಸೆಟ್ನ ಒಳಗೊಂಡಿದೆ ಅಂತೆ. ಬಾಕಿ ಎಲ್ಲದರಲ್ಲಿ ನಿಮಗೆ 200 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ನೋಡೋಕೆ ಸಿಗ್ತದೆ ಮತ್ತು ಮೇನ್ ಪ್ರೋ ಸೀರೀಸ್ ಏನದ್ರಲ್ಲಿ ನಿಮಗೆ 200 ಮೆಗಾ ಪಿಕ್ಸೆಲ್ನ ಪೆರಿಸ್ಕೋಪ್ ಲೆನ್ಸ್ ಕೊಡ್ತಿದ್ದಾರೆ. ಇದು ಮಾತ್ರ ಕ್ರೇಜಿ ವಿಷಯ ಅಂತ ಹೇಳ್ಕೋಬಹುದು. ಮತ್ತೆ ಝೂಮ್ ಮಾಡಬೇಕಾದ್ರೆ ತುಂಬ ದೂರ ತನಕ ಝೂಮ್ ಮಾಡುತ್ತೆ, ಅದು ಹೈಯೆಸ್ಟ್ ಕ್ಲಾರಿಟಿ. ಲಾಸ್ಟ್ ಇಯರ್ 100x ಝೂಮೇ ಸಖತ್ತಾಗಿ ಮಾಡಿದ್ರು ಗುರು, ಇವಾಗ 200x ಎಲ್ಲ ಬೆಂಕಿ ಇರುತ್ತೆ. ಸೊ ಇದರಲ್ಲಿ ಕೂಡ ಬ್ಯಾಟ್ರಿ ಲೈಫ್ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ರೆ ಆಯ್ತಾ. ಇದರಲ್ಲಿ 5600 mAh, 5800 mAh ಮತ್ತು 6000 mAh ಬ್ಯಾಟ್ರಿ ಹೊಂದಿರುವಂಥ ಫೋನ್ಸ್ಗಳು ಕೂಡ ಬರ್ತಾ ಇದೆ. ಒಟ್ಟಾರೆ ಇದ್ರ ಆಲ್ರೆಡಿ ಪ್ರೀ ಬುಕ್ಕಿಂಗು ಸೇಲ್ ಎಲ್ಲ ಚೈನಾದಲ್ಲಿ ಸ್ಟಾರ್ಟ್ ಆಗಿದೆ. ಇನ್ನು ಭಾರತದಲ್ಲಿ ಮಾತ್ರ ಇದು ನವೆಂಬರ್ ಮಿಡ್ಡಲ್ಲಿ ಬರುತ್ತೆ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಬರುತ್ತೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಕ್ಯಾಮ್ರಾದಲ್ಲಿ ಮತ್ತೊಂದು ಸರ್ತಿ ಕಿಂಗ್ ಆಗೋದು ಡೆಫಿನೆಟ್ಲಿ ಯಾವುದು ಇಲ್ಲ. ವಿವೋ 200X ಸೀರೀಸ್ ಮಾತ್ರ ಬೆಂಕಿ ಕ್ಯಾಮ್ರಾಗಳನ್ನ ಒಳಗೊಂಡು ಬರೋ ಎಲ್ಲ ಲಕ್ಷನ್ಸ್ಗಳು ಕಾಣಿಸ್ತಾ ಇವೆ. ಇಷ್ಟ ಬೆಲೆ
ಬೆಲೆ ಕೂಡ 55,000 ರೂಪಾಯಿ ಬೇಸ್ ವೇರಿಯಂಟ್ ಸ್ಟಾರ್ಟ್ ಆಗಲಿದೆ. ಸೊ 60-70,000 ಹತ್ರ ಬನ್ನಿ ಗುರು, ಮಾರ್ಕೆಟ್ಲಿ ಒಳ್ಳೆ ವ್ಯಾಲ್ಯೂ ಇರುತ್ತೆ. ವಿವೋ ಒಳ್ಳೆ ಕ್ಯಾಮ್ರಾ, ಮ್ಯೂಸಿಕ್ ಫೋನ್ ಏನೋ ಹೇಳ್ತಾರಲ್ಲ ಅಡ್ವರ್ಟೈಸ್ ಅಲ್ಲಿ, ಅದೇ ಹಿಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ವಿವೋ ಫ್ಲಾಗ್ಶಿಪ್ ಸೀರೀಸ್ ನ ತಗೊಂಡ್ ಬಂದ್ರು ಗುರು. iQOO ಇದರಿಂದ ಹೆಂಗ್ ಸುಮ್ಮನೆ ಇರ್ತಾರೆ, ಇವರು ಕೂಡ ಗ್ಲೋಬಲಿ ಅಕ್ಟೋಬರ್ ಎಂಡ್ ಒಳಗಡೆ iQOO 13 ಲಾಂಚ್ ಮಾಡಿದ್ದಾರೆ. ಈಗ ಈ ಚೈನಾದಲ್ಲಿ ಪ್ರೀ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಮತ್ತೆ ಲೀಕ್ಸ್ ಪ್ರಕಾರ ಡಿಸೆಂಬರ್ 5ನೇ ತಾರೀಕು ಇದು ಭಾರತದಲ್ಲೂ ಕೂಡ ಲಾಂಚ್ ಆಗಲಿದೆ. ಸೊ ಡೆಫಿನೆಟ್ಲಿ iQOO ಮಾರ್ಕೆಟ್ಲಿ ಲಾಸ್ಟ್ ಇಯರ್ ತುಂಬಾ ಹಾವ್ ಮಾಡಿತ್ತು ವ್ಯಾಲ್ಯೂ ಫಾರ್ ಮನಿ. ಮತ್ತೆ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಈ ಒನ್ ಪ್ಲಸ್ ಫೋನ್ಸ್ಗಳೆಲ್ಲ ಹೆವಿ ಕಾಂಪಿಟೇಷನ್ ಲೆವೆಲ್ ಇದ್ಬಿಡು. ಈ ಸರ್ತಿ ಅಂದ್ರು ಇಲ್ಲಿ ಡೈಮೆನ್ಸಿಟಿ 9400 ಲೀಕ್ಸ್ ಪ್ರಕಾರ ಜಾಸ್ತಿ ಈ ಸ್ನ್ಯಾಪ್ಡ್ರ್ಯಾಗನ್ 8 ಲೈಟ್ ಏನೋ ಹೆಸರಿಂದ ಚಿಪ್ಸೆಟ್ನ ತೊಗೊಂಡು ಬರೋದಂತೆ. ಇದು ವರ್ಲ್ಡ್ಸ್ನ ಫಸ್ಟ್ ಚಿಪ್ಸೆಟ್ ಆಗಿದ್ದು, ತುಂಬ ಪವರ್ಫುಲ್ ಇದೆ. ಇಷ್ಟಲ್ಲದೆ 12GB ರ್ಯಾಮು, 256 ಮತ್ತು 512 ವೇರಿಯಂಟ್ನ ಕೂಡ ಒಳಗೊಂಡು ಬರುತ್ತೆ. ಡೆಫಿನೆಟ್ಲಿ ಭಾರತದಲ್ಲಿ 5ನೇ ತಾರೀಕು ಬರ್ತಪ್ಪ ಅಂದರೆ ನಾವು ಇದನ್ನ ಅನ್ಬಾಕ್ಸ್ ಮಾಡ್ತೀವಿ. ನೋಡೋಣ, ಇನ್ನೂ ಸ್ಟ್ರಾಂಗ್ ಲೀಕ್ಸ್ಗಳು ಬರೋಕ್ಕೆ ಇನ್ನೂ ತುಂಬ ಟೈಮ್ ಇದೆ, 1-1.5 ತಿಂಗಳಿದೆ. ಸೊ ಡೆಫಿನೆಟ್ಲಿ ಬಟ್ ನಾನು ಈ ಫೋನ್ಗೆ ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ನೀವಾದರೂ ಬಜೆಟ್ ಕ್ಯಾಟಗರಿಲಿ 50-60 ರೂಪಾಯಿಗೆ ಒಂದು ಬೆಸ್ಟ್ ಖತರ್ನಾಕ್ ಫೋನ್ ಹುಡ್ತಿದ್ದೀರ ಅಂದರೆ ಈ ಫೋನ್ಗಾಗಿ ನೀವು ವೇಟ್ ಮಾಡ್ಬೋದು. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಮತ್ತು ಪುನಃ ಅದು ಸ್ಯಾಮ್ಸಂಗ್ ಕಡೆಯಿಂದ ಎರಡೆರಡು ಫೋನ್ಸ್ಗಳು. ಈಗ ನಾನು ಸ್ಯಾಮ್ಸಂಗ್ S24 FE ಅನ್ಬಾಕ್ಸ್ ಎಲ್ಲ ರೆಡಿ ಆಗಿದೆ. ಈ ಸ್ಮಾರ್ಟ್ ಫೋನ್ ಮೇ ಬಿ ನಿಮ್ಗೆ ನೆಕ್ಸ್ಟ್ ವೀಕ್ ಇದ್ರ ಅನ್ಬಾಕ್ಸಿಂಗ್ ವಿಡಿಯೋ ನೋಡೋಕೆ ಸಿಗುತ್ತೆ. ಇದು ಕೂಡ ಹೆವಿ ಪ್ರೈಸ್ ಒಂದಿಗೆ ತುಂಬ ಜಾಸ್ತಿ ಬೆಲೆಗೆ ಲಾಂಚ್ ಮಾಡಿದ್ರೆ. ಆ ವಿಡಿಯೋ ಬಂತಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋ ನೋಡಿ. ಇನ್ನು ಎರಡನೇದಾಗಿ ಗೀಕ್ ಬೆಂಚಲ್ಲಿ ಆಫೀಸ್ಲಾಗಿ ಇವರ ಈ ಸ್ಯಾಮ್ಸಂಗ್ A36 5G ಕೂಡ ಲಿಸ್ಟ್ ಆಗಿದೆ. ಈ ಸ್ಮಾರ್ಟ್ ಫೋನ್ 6.7 ಇಂಚಸ್ ಅಂತ ಆಮ್ ಡಿಸ್ಪ್ಲೇ ಒಳಗೊಂಡು ಬರ್ತಾ ಇದೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 2 ಚಿಪ್ಸೆಟ್ನ ಒಳಗೊಂಡು ಬರ್ತಾ ಇದೆ. 5000 mAh ಬ್ಯಾಟ್ರಿ, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಇದೆ ಕ್ಯಾಮ್ರಾ. ಮತ್ತು ಇದು ನನ್ನ ಪ್ರಕಾರ ಲೈಕ್ ಒಂದು 32,000 ಒಳಗಡೆನೋ ಲಾಂಚ್ ಆಗೋದು ತುಂಬ ಸಾಧ್ಯತೆ. ಸೊ ಎಸ್, ನೀವು A ಸೀರೀಸ್ ಇಷ್ಟಪಡ್ತೀರಪ್ಪ ಅಂತಂದರೆ ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಈ ಫೋನ್ಗೆ ವೇಟ್ ಮಾಡ್ಕೋಬೋದು. ಬಟ್ ಸ್ಟಿಲ್ S24 FE ತುಂಬ ಹೆವಿ ಪ್ರೈಸ್ ಲಾಂಚ್ ಮಾಡಿದ್ರೆ ಇದ್ರ ಬಗ್ಗೆ ನಾನು ಡೀಪ್ ಆಗಿ ಮಾತಾಡಿದ್ದೀನಿ. ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. iNFiNiX ಕಡೆಯಿಂದ ಫೈನಲಿ ಅವರ ಫಸ್ಟ್ ಫ್ಲಿಪ್ ಫೋನ್ ಅದು iNFiNiX 0 Flip 1 ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಇವರು ಮತ್ತೊಂದು ಲ್ಯಾಪ್ಟಾಪ್ ಗುರು, ಅದು ಹೆಸರು ಕೇಳಿ iNFiNiX ಇನ್ಬುಕ್ ಏರ್ ಪ್ರೋ ಪ್ಲಸ್ ಅಂತ. ಸೊ ಇದು ಕೂಡ ಹತ್ರ 50,000 ರೂಪಾಯಿಗೆ ಲಾಂಚ್ ಆಗಿದೆ. ಬಟ್ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಸದ್ಯಕ್ಕೆ ಇದು 22ನೇ ತಾರೀಕೆ ಇದ್ರ ಫಸ್ಟ್ ಸೇಲ್ ಏನೋ ಮಾರ್ಕೆಟ್ ನೋಡೋಕೆ ಸಿಗುತ್ತೆ. ಬಟ್ ನನಗೆ ಈ ಫ್ಲಿಪ್ ಫೋನ್ಸ್ಗಳು iNFiNiX ಕಡೆಯಿಂದ ಇವರು 55,000 ರೂಪಾಯಿ ಲಾಂಚ್ ಮಾಡಿದ್ದಾರೆ. ಬಟ್ ಈ ಫೋನ್ ವಿತ್ ಆಫರ್ ಅಂದಿಗೆ ಸಮಥಿಂಗ್ 45,000-47,000 ರೂಪಾಯಿಗೆ ನೋಡೋಕೆ ಸಿಗ್ತದೆ. ಸೊ ಡೆಫಿನೆಟ್ಲಿ ಸ್ಯಾಮ್ಸಂಗ್ ಅವ್ರದ್ದೇ ಫ್ಲಿಪ್ ಫೋನ್ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ, ಮೋಟೋರೋಲಾ ಫೋನ್ಸ್ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅದರಲ್ಲಿ ಇವರು ಟೆಕ್ನೋ ಮತ್ತು iNFiNiX ನನಗಂತೂ ಇಂಥ ಫೋನ್ಸ್ಗಳಿಗೆ 50,000-40,000 ಕೊಡೋದು ಸರಿ ಅನ್ಸಲ್ಲ ಗುರು. 8GB 28GB ರ್ಯಾಮ್ ಕೊಟ್ಟರು ಕೂಡ ಇವ್ರ ಫೋನ್ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು. ನೀವು ಯೂಸ್ ಮಾಡಿದಿರ ಅಂದರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಜಾಸ್ತಿ ಡಿಸ್ಕಷನ್ ಬೇಡ. ಬಟ್ ಇಲ್ಲಿ 6.9 ಇಂಚ್ ಅಂತ ಆಮ್ ಡಿಸ್ಪ್ಲೇ ಕೊಡ್ತಿದ್ದಾರೆ. ಫ್ರಂಟಲ್ಲಿ ಕೂಡ ಅಷ್ಟೇ 3.64 mm ಅಂತ ಆಮ್ ಡಿಸ್ಪ್ಲೇ ಇದೆ. 50,000 mAh ಬ್ಯಾಟ್ರಿ, 4720 mAh ಬಂದಿಗೆ 70 W ಪವರ್ ಟ್ರೈನೋ ಕೊಡ್ತಿದ್ದಾರೆ. ಆನ್ ಪೇಪರ್ ಸ್ಪೆಸಿಫಿಕೇಶನ್ಸ್ಗಳು ಈ ಡೆಡಿಕೇಟೆಡ್ಲಿ ಐಟೆಲ್, ಟೆಕ್ನೋ ಮತ್ತು ಇನ್ಫಿನಿಕ್ಸ್ ಇದೆ. ಸಾಕಾಗಿರುತ್ತೆ, ಬೆಂಕಿ ಅದ್ಭುತ ಇರುತ್ತೆ. ಬಟ್ ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಮುಂದೊಂದು ದಿನ ನಿಮಗೆ ಲ್ಯಾಗ್ ಆಗೋದು, ಪ್ರಾಬ್ಲಮ್ಸ್ಗಳಾಗೋದು ಡೆಫಿನೆಟ್ಲಿ ಕಾಣಿಸುತ್ತೆ. ಬಟ್ ಇದು ಎಲ್ಲ ಫೋನ್ಸ್ಗಳು ಅಂತ ಹೇಳ್ತಲ್ಲ, ವ್ಯಾಲ್ಯೂ ಫಾರ್ ಮನಿ ಸ್ಪೆಕ್ಸ್ ಏನೋ ತೋರಿಸ್ತಾ ಇದ್ದಾರೆ. ಬಟ್ ಯೂಸೇಜ್ ಮತ್ತು ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಕೂಡ ಅದೇ ರೀತಿ ಇರಬೇಕು. iNFiNiX ಒಳ್ಳೆ ಕೆಲಸ ಮಾಡ್ತಿದೆ, ಬಟ್ ಸ್ವಲ್ಪ ಇಲ್ಲಿ ಚೇಂಜಸ್ ಆಗಬೇಕಷ್ಟೇ. ಒಟ್ಟಾರೆ ನಿಮ್ಗೆ ಏನು ಅನಿಸುತ್ತೆ iNFiNiX ಫೋನ್ಸ್ ಬಗ್ಗೆ? 20,000, 10,000, 30,000 ಯಾವುದೇ iNFiNiX ಫೋನ್ಸ್ಗಳನ್ನ ನೀವು ಡೆಡಿಕೇಟೆಡ್ಲಿ ಇನ್ವೆಸ್ಟ್ ಮಾಡ್ತೀರಾ? ನಿಮ್ಗೆ ಚೆನ್ನಾಗಿದೆ ಅನ್ಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಆಧಾರ್ ಅಪ್ಡೇಟ್ ಕಡೆಯಿಂದ ಆಧಾರ್ ಡೆಡ್ಲೈನ್ ಸದ್ಯಕ್ಕೆ ಎಂಡ್ ಆಗಬೇಕಾಗಿತ್ತು. ಮತ್ತು ಅದನ್ನು ಪುನಃ ಎಕ್ಸ್ಟೆಂಡ್ ಮಾಡಿಬಿಟ್ಟು ಡಿಸೆಂಬರ್ 14ನೇ ತನಕ ನಿಮಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಏನಾದರೂ ಆಧಾರ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡಬೇಕಪ್ಪ ಅಂತಂದರೆ ನೀವು ಇವ್ರದೇ ಆದ UIDI ಆನ್ಲೈನ್ ಪೋರ್ಟಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಆಗಿಬಿಟ್ಟು ನೀವು ಫೈಲ್ನ ಫಿಲ್ಅಪ್ ಮಾಡ್ಬೋದು. ಅಂದರೆ ನೆಕ್ಸ್ಟ್ ಇದಾದ ಡೇಟ್ ಆದ ತಕ್ಷಣ ನೀವು ಪುನಃ ಜಾಸ್ತಿ ಚಾರ್ಜಸ್ ಕೊಡಬೇಕಾಗುತ್ತೆ, ಮತ್ತು ಸ್ವತಃ ನಿಮ್ಮಿಂದ ಓನ್ ಮಾಡೋಕ್ಕಾಗಲ್ಲ. ಸೊ ಈಗಲೇ ನಿಮ್ಮ ಹತ್ರ ಇರುವಂಥ ಆಧಾರ್ ಸೆಂಟರ್ ಆಗಿರಲಿ ಅಥವಾ ಗ್ರಾಮ್ ಒನ್ ಸರ್ವಿಸ್ ಎಲ್ಲ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇದನ್ನು ಎಲ್ರಿಗೂ ಶೇರ್ ಮಾಡಿ. ಲೈಕ್ ತುಂಬ ಜನಕ್ಕಿಂತ ನ್ಯೂಸಸ್ಗಳು ಗೊತ್ತಿರಲ್ಲ, ನೀವೀಗಲೇ ಅಪ್ಡೇಟ್ ಮಾಡ್ಕೊಳ್ಳಿ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಏನು ಗುರು, ಆ್ಯಪಲ್ ಅವರ ಆಫರ್ಸ್ಗಳೇ ಮುಗಿತಾ ಇಲ್ಲ. ಸೊ ಇದು ಇವಾಗ ಮತ್ತೆ ಆ್ಯಪಲ್ ಅವರ ಈ ಫ್ಲಿಪ್ಕಾರ್ಟ್ ಸೇಲ್ ಮತ್ತೆ ಏನೋ ಸ್ಟಾರ್ಟ್ ಆಗಿದೆ. ಇದರಲ್ಲಿ iPhone 16 70,000 ಪಡ್ಕೊಂಡು ಸ್ಟಾರ್ಟ್ ಆಗ್ತಾ ಇದೆ. ಮತ್ತು EMI ಆಫರ್ಸ್ಗಳು ನಿಮ್ಗೆ 20,000 ದುಡ್ಡಿದ್ರೆ ಏನಿಲ್ಲ, ನಾವು ನೋ ಕಾಸ್ಟ್ EMI ಕೊಡ್ತೀವಿ. ಏನೇನೋ ಬೇಜಾನ್ ಆಫರ್ನ ಕೊಡ್ತಾ ಇದ್ದಾರೆ. 10,000 ಇನ್ಸ್ಟೆಂಟ್ ಆಫ್ ಇದೆ. ಇದ್ರ ಜೊತೆಗೇನೆ ಇವರು iPhone 13 ಸೀರೀಸ್ ಏನಿದೆ ನೋಡಿ, ಇದು ರೂಪಾಯಿ
42,000 ನೋಡೋಕೆ ಸಿಗ್ತಾ ಇದೆ. ಇದು 52,000 ರೂಪಾಯಿ ಏನೋ ಸಮಥಿಂಗ್. ಬಟ್ ಸದ್ಯಕ್ಕೆ ನಿಮಗೆ ಏನೋ 7,410 ಇದ್ರಲ್ಲಿ ಇನ್ಸ್ಟೆಂಟ್ ಡಿಸ್ಕೌಂಟ್ ಆಗಿಬಿಟ್ಟು ಮತ್ತು ಕಾರ್ಡ್ ಆಫರ್ಸ್ ಮತ್ತು EMI ಆಫರ್ಸಲ್ಲಿ 38,000 ನೋಡೋಕೆ ಸಿಗ್ತಾ ಇದೆ. ಎಸ್ ನೋಡಿ, ನಿಮಗೆ ಹೊಟ್ಟೆಪಾಡಿಗೆ ಜಾಸ್ತಿ ದುಡ್ಡಿದೆ, ಸೇವ್ ಮಾಡ್ಕೊಂಡಿದ್ದೀರಾ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ. ಬಟ್ ಈ ಸೇಲ್ಸ್ಗಳು ಇವತ್ತು ಇರುತ್ತೆ, ನಾಳೆ ಇರುತ್ತೆ, ನಾಡ್ದು ಇರುತ್ತೆ, ದುಡ್ಡು ಮಾತ್ರ ನಿಮ್ಮ ಜೇಬಲ್ಲಿ ಇರಬೇಕಷ್ಟೇ. ಸೊ ಇದೇ ಇಂಪಾರ್ಟೆನ್ಸು. ಎಸ್, ಐ ಹೋಪ್ ಇಂಥ ನ್ಯೂಸಸ್ಗಳು ನಾನು ಜಾಸ್ತಿ ಇದ್ರ ಬಗ್ಗೆ ಡೀಪ್ ರಿಸರ್ಚ್ ಮಾಡಲ್ಲ, ಆಯಿತಾ. ಸೊ ನಿಮ್ಮ ದುಡ್ಡು ನೀವು ಜಾಸ್ತಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಎಷ್ಟು ದುಡ್ಡಿದೆ, ಇದನ್ನು ತಿಳ್ಕೊಂಡು ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ ಮಾಡಿ ಅಷ್ಟೇ. ಎಸ್, ಐ ಹೋಪ್ ನಿಮಗೆ ಇವತ್ತಿನ ಬೆಂಕಿ ಟೆಕ್ನಾಲಜಿ ಅದ್ಭುತ ಸುದ್ದಿಗಳು ಸಿಕ್ಕಿದೆ ಅಂತ ಅನ್ಕೋತೀನಿ. ನಾನು ಕೇಳುವಂಥ ಕ್ವಶನ್ಗೆ ದಯವಿಟ್ಟು ಆನ್ಸರ್ ಮಾಡಿ. ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಒಂದು ವಿಡಿಯೋ ಕೂಡ ತೊಗೊಂಡು ಬರ್ತಾ ಇದ್ವಿ. ಸಿಗೋಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಎಲ್ಲದೊಟ್ಟಿಗೆ. ನೆಕ್ಸ್ಟ್ ಒನ್, ನಮಸ್ಕಾರ.